ನಮ್ಮಲ್ಲಿ ಎಲ್ಲರೂ ಅದಾರ, ಮುಸಲ್ಮಾನರು ಶಿಷ್ಯರದ, ನಮಗೆ ಮುಸಲ್ಮಾನರು ಶಿಷ್ಯರದಾರ, ಬ್ರಾಹ್ಮಣರು ಶಿಷ್ಯರದಾರ, ಐಗೋಳ ಶಿಷ್ಯರದಾರ, ಲಿಂಗಾಯತರು ಅದಾರ, ಮರಾಠರು ಅದಾರ, ಎಲ್ಲರೂ ಶಿಷ್ಯರದಾರ. ನಿಮ್ಮ ದೇವರ ಪೂಜೆ ಮಾಡ್ರಿ. ಜ್ಞಾನ ಬೇಕಾದ್ರೆ ಸಿದ್ಧಾಡು ಜ್ಞಾನ ಸರಿ ಇಷ್ಟೇ ಅಲ್ಲ. ಜ್ಞಾನ ಬೇಕು ಅಂದ್ರೆ ಸಿದ್ಧಾಡ್ಬಿಟ್ಟು ಜ್ಞಾನ ಸಿಗಂಗಿಲ್ಲ. ಅದಕ್ಕೆ ಅಂಥ ಸದ್ಗುರು ಏನಪ್ಪ ಸಿದ್ಧಾರೂಢ ಸ್ವಾಮಿಗಳು ಅಷ್ಟೇನಪ್ಪ ಅಂತ ಕೇಳಿ ಎಲ್ಲರೂ ಇದ್ದರು. ಯಾರಿಗೆ ಅಂದಿಲ್ಲ. ರಾಜರು ಬಂದರೂ ಕೂಡ ಅವ್ರಿಗೆ ಯಾರಿಗೇನು ಯಾರ್ಯಾರಾದ್ರೂ ಹಂಗಿರ್ತೀವಿ. ಸಿದ್ಧಾರೂಢ ಅಂದ್ರೆ ಕನ್ನಡ ಇದ್ದಂಗೆ. ಕನ್ನಡಿ ಮುಂದೆ ಯಾರು ನಿಂದಿರ್ತೀರಿ ಹಂಗೆ, ನೀ ಹೆಂಗೆ ನಿಂದಿರ್ತಿ ಹಂಗೆ, ನೀ ಹೆಂಗೆ ಡ್ರೆಸ್ ಮಾಡ್ತಿ ಹಂಗೆ. ಕನ್ನಡ ಹೆಂಗೆ ಅಲ್ರಿ. ಹೆಂಡತಿ ಬಂದರೆ ಹೆಂಡತಿ ಹಂಗೆ ಹಾಕದ, ಗಂಡು ಬಂದರೆ ಗಂಡ ಹಂಗೆ ಹಾಕದ, ಅತ್ತಿ ಬಂದ್ರೆ ಅತ್ತಿ ಹಂಗೆ ಹಾಕದ, ಮಾವ ಬಂದ್ರೆ ಮಾವನಂಗೆ ಹಾಕದ. ಯಾರು ಬರಲಿ ಅಂದ್ರೆ ತನ್ನಂಗೆ ಇರ್ತವೆ. ಹೌದು, ತನ್ನಂಗೆ ಇರ್ತದೆ. ಹಂಗೆ ಸಿದ್ಧಾರೂಢ ಸ್ವಾಮಿಗಳು ಯಾರು ನೆನೆಸ್ತೀರಿ ಅವ್ರು, ಯಾರು ಹೆಂಗೆ ಪೂಜೆ ಮಾಡಿ ಏನು ಅಂತಿರ್ತೀರಿ ಅವ್ರು ಸಿದ್ಧಾರೂಢರು. ಯಾರು ಹೆಂಗೆ ಪೂಜೆ ಮಾಡೋದು ಮಾಡ್ರಿ ಅಂತೀರಿ, ಹೆಂಗೆ ಪೂಜೆ ಮಾಡ್ತೀರಿ ಮಾಡ್ರಿ ಅಂತೀರು. ಅದಕ್ಕೆ ಅಂಥ ಭವ್ಯ ಸಂಪ್ರದಾಯ ಏನಪ್ಪ ಸಿದ್ಧಾರೂಢರು. ಯಾರಿಗೆ ನಮ್ಮಲ್ಲಿ ಎಲ್ಲ ದಾರಿ ಸದ ನಮ್ಮಲ್ಲಿ ನಮ್ಮ ಮಠಕ್ಕೇ ಎಲ್ಲರೂ ಬರ್ತಾರೆ. ಮುಸಲ್ರು ಬರ್ತಾರೆ, ಬ್ರಾಹ್ಮಣರು ಬರ್ತಾರೆ, ಲಿಂಗಾಯತರು ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲರೂ ನೋಡ್ಕೊಂಡು ಇರೋದು ಮಠ. ಹೌದಲ್ಲ. ಅದು ಎಷ್ಟು ಪ್ರೀತಿ ಅದ ಅಷ್ಟು ಪ್ರೀತಿ ಅದ. ನೀವು ಕೂಡ ಮತ ಪಂಥ ಜಾತಿ ನಿಮ್ಮ ಧರ್ಮದ ನೀವು ಆಚರಣೆ ಮಾಡಿರಿ, ಪ್ರಶ್ನೆ ಇಲ್ಲ. ಅದಕ್ಕೇನದ, ಆಚರಣೆ ಮಾಡಿರಿ. ಸಿದ್ಧಾರೂಢ ಜ್ಞಾನಿಸಿ ದೇವರು ಸಿದ್ಧಾರೂಢ ಏನು ಭೇದ ಇಲ್ಲ. ದೇವರು ನಿಮ್ದು ಮಾಡಿರಿ, ಸಿದ್ಧಾರೂಢ ನೆನೆಸರಿ. ತತ್ವಜ್ಞಾನ ಬೇಕು, ಆತ್ಮಜ್ಞಾನ ಬೇಕು, ಕಲ್ಯಾಣ ಬೇಕಂದ್ರೆ ಸಿದ್ಧಾರೂಢ ನೆನೆಸರಿ. ಸಂಸಾರ ಸರಳ ಸಿಗಬೇಕಂದ್ರೆ ನಿಮ್ಮ ದೇವರು ನೆನೆಸರಿ. ಯಾರು ಬೇಡ ಅಂದಾರೆ ನಿಮಗೆ, ಯಾರು ಬೇಡ ಅಂದಾರ. ಹೌದಲ್ಲ. ಅಲ್ಯಾಕೆ ಹೋಗ್ಬೇಕು ಇಲ್ಯಾಕೆ ಹೋಗ್ಬೇಕು ಅನ್ನಂಗಿಲ್ಲ. ಲಿಂಗಾಯತರು ನೀವು ಟ್ಯೂಷನ್ ಹಚ್ತೀರಿ, ಲಿಂಗಾಯತರ ಮನೆಗೆ ಟ್ಯೂಷನ್ ಹಚ್ತೀರಿ. ಜಡ್ ಬಂದ್ರೆ ಲಿಂಗಾಯತ ದವಾಖಾನೆಗೆ ಹೋಗ್ತೀರಿ. ಅವ ಯಾಕಿರಲ್ಲ ಹೋಗ್ತೀರಿಲ್ಲ, ಆಪರೇಷನ್ ಮಾಡೋ ಯಾಕಿರಲ್ಲ, ಅವ ಬೈತೀರಿಲ್ಲ. ನಾವು ಅವ್ರ ಕಡೆಯಿಂದ ಮಾಡ್ಕೊತೀವಿ, ಹುಡುಗಿರ ಕಡೆ ಆಪರೇಷನ್ ಮಾಡ್ಕೊಳ್ಳೋ ಸಾಯಿ ಬೇಡ. ಅರೆ ಆಪರೇಷನ್ ಮಾಡ್ಕೊಳಕ್ಕೆ ಏನು ಸಂಬಂಧ ಅದ್ರಿ? ಯಾವ್ಯಾಕಿರ್ಲಿಕ್ಕೆ ಆಪರೇಷನ್ ಮಾಡ್ಕೋಬೇಕು, ರೋಗ ಕಳ್ಕೋಬೇಕು. ಹಾಗೆ ನಮ್ಮ ಭವರೋಗದ ಜನ್ಮ ಮರಣ ರೋಗದ ಅದು ರೋಗ ಕಳ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ. ಯಾರಕ್ಕೆ ಇರ್ಲಿಕ್ಕೆ ಡಾಕ್ಟರು ಅದ ಅಂದಾರಲ್ಲಿ ಶಾಸ್ತ್ರ. ಭವರೋಗ ವೈದ್ಯಂಗೆ, ಭವರೋಗ ವೈದ್ಯರ ಸದ್ಗುರುನಾಥ. ಅವನ ಜಾತಿ ಮತ ಪಂಥವನ್ನು ನೋಡಲಾಗದು. ನಿನ್ನ ಅಜ್ಞಾನ ಕಳೆಯುವ ಸಾಮರ್ಥ್ಯ ಅದ ಇಲ್ಲ ಅಂತ ಅಷ್ಟೇ ನೋಡಬೇಕೇ ವಿನಃ ಅವ ಯಾವ ಜಾತಿ, ನಿಮ್ಮ ಜಾತಿ ನೀವು ಮಾಡಿರಿ. ಯಾರು ಬೇಡ ಅಂತಾರೆ, ಯಾರು ಬೇಡ ಅಂತಾರೆ. ನಾಕೆ ಒಂದು ಮಠಕ್ಕೆ ಹೋಗಿದ್ದೀನಿ, ನಾನು ದೊಡ್ಡ ಮಠ, ಹೆಸರು ಹೇಳಬಾರ್ದು. ಹೋದ ಕೂಡಲೇ ನನಗೆ ಹಿಂಗೆ ಕೈ ಮಾಡಿದ್ರು.